ಇದಲ್ಲ ಸಖತ್ ಇಷ್ಟ ಆಯ್ತು ಗುರು, ಸಖತ್ತು ಖುಷಿ ಆಯ್ತು. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಇದೆಯಲ್ಲ, ಅದಾಗಬೇಕು. ಏನೇ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಅದು ಏನಂತಾರೆ ಇನ್ಕಂಪ್ಲೀಟ್ ಅಂತ. ಸ್ಯಾಟಿಸ್ಫೈ ಆಯ್ತು ಗುರು, ಚೆನ್ನಾಗಿ ಮಾಡಿದ್ರು. ಈ ವರ್ಷದ ಬಜೆಟ್ ಪೆಟ್ರೋಲ್ಗೆ 5 ಲಕ್ಷ ಕ್ಲಬ್ಬಿಂದ, ಸರ್ವಿಸ್ಗೆ 10 ಲಕ್ಷ, ಇದು ಆಕ್ಸರೀಸ್ಗೆ 25 ಲಕ್ಷ. ಏನು ಅಂದ್ರೆ ಮಣ್ಣನೆ ಮಾಡ್ತಾ ಇದೀನಿ, ಮಣ್ಣನೆ ಅಷ್ಟೇ. ಕ್ಲೀನ್ ಆಗಿ ಪ್ಯಾಕ್ ಆಗಿದೆ ನಮ್ಮ ಗಾಡಿ ನೋಡಿ. ಸ್ಪೆಷಲ್ ಆಗಿ ಅವ್ರಿಗೆ ಒಂದು ಮೆಸೇಜ್ ಬರ್ತಿದ್ದೀನಿ, ಯಾರು ನನ್ನ ಗಾಡಿನ ಹ್ಯಾಂಡಲ್ ಮಾಡ್ತಾರೋ ಅವ್ರಿಗೆ. ಏನು ಹೇಳಿ, ಇಲ್ಲೂ ಬರ್ತಿದ್ದೀನಿ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಹೊಸ ದಿನ ಹೊಸ ವ್ಲಾಗ್. ಗಾಡಿ ಮಾತ್ರ ಸೇವ್ ಪ್ರಾಬ್ಲಮ್ ಏನಿಲ್ಲ ದೇವ್ರ ದಯೆಯಿಂದ. ಸೊ ನೋಡ್ಬೋದು ನನ್ನ ಗಾಡಿ ಫುಲ್ಲಿ ಪ್ಯಾಕ್ಡ್ ಆಗಿದೆ. ಸೊ ಇದನ್ನು ಎಲ್ಲ ಇವಾಗ ಚಂಡೀಗರ್ಗೆ ಕಳಿಸ್ತೀನಿ. ಸೊ ಟ್ರೈಲ್ ಪ್ಯಾಕು, ಟ್ಯಾಂಕ್ ಬ್ಯಾಗು, ಅದಾದಮೇಲೆ ಟೈಲ್ ಬ್ಯಾಗು, ಚೇರು, ಇದು ನಂದು ಗೇರ್ಸು ಕೂಡ ಹಾಕಿ ಕಳಿಸ್ತೀನಿ. ಮತ್ತು ಇದೊಂದು ನನ್ನ ಚಪ್ಪಲಿ ಆ್ಯಕ್ಚುಲಿ ಬರ್ಬೇಕಾದ್ರೆ ಇದನ್ನು ಹಾಕೊಂಬರ್ತೀನಿ. ಇವಾಗ ಶೂಸ್ ಹಾಕೊಂಡು ಹೋಗ್ತೀನಿ, ಯಾಕೆ ಹಿಡ್ಕೊಳಕ್ಕಾಗಲಿಲ್ಲ ಅದಕ್ಕೋಸ್ಕರ. ಸೊ ಇದು ನನ್ನ ಲಡಾಖಿನ ಕಂಪ್ಲೀಟ್ ಸೆಟಪ್. ಆ್ಯಕ್ಚುಲಿ ಸಗಲ ಇರಲ್ಲ. ಬ್ಯಾಗ್ ಮಾತ್ರ ಸಖತ್ತಾಗಿ ಮ್ಯಾಚ್ ಆಗ್ತಾಯಿದೆ ಗುರು ಗಾಡಿಗೆ. ಸಖತ್ ಇಷ್ಟ ಆಯಿತು ನನಗೆ. ಬಂದರು ಅಣ್ಣ. ಸೊ ಆ್ಯಸ್ ಆಫ್ ನೌ ಏನೂ ಪ್ರಾಬ್ಲಮ್ ಇಲ್ಲ. ಟ್ಯಾಪೆಡ್ ಸೌಂಡ್ ಅಂದ್ಬಿಟ್ರೆ ಏನು ದೇವ್ರ ದಯೆಯಿಂದ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಬರೋದು ಬೇಡ. ಧೈರ್ಯ ಮಾಡಿ ಗಾಡಿನ ಇವಾಗ ಚಂಡೀಗಢ ಕಳಿಸ್ತಾ ಇದ್ದೀನಿ. ಏನೂ ಪ್ರಾಬ್ಲಮ್ ಇಲ್ಲ ದೇವ್ರ ದಯೆಯಿಂದ, ಏನೂ ಆಗಿಲ್ಲ, ಏನೂ ಆಗೋದು ಬೇಡ. ಫುಲ್ಲು ಕಂಪ್ಲೀಟ್ ಲಡಾಖ್ ಬಂದು ಆರಾಮಾಗಿ ಚೆನ್ನಾಗಿ ಆಗೋದು ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇವಾಗ ಮನೇಲೇ ನಮ್ಮ ಆಂಟಿ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ತೊಂದರೆ ಇಲ್ಲ. ಮನೇಲಿ ಮಾಡೋದಕ್ಕಿಂತನೋ ಏನು ಹೇಳಿ, ಮನೆಯಲ್ಲಿ ನಮ್ಮ ತಾಯಿ ಮಾಡೋದಕ್ಕಿಂತನೋ ಆಂಟಿ ಏನು ತೊಂದರೆ ಇಲ್ಲ, ಆಗಲಿ. ಸೊ ಪೂಜೆ ಮಾಡ್ತಾರೆ ಇವಾಗ. ಒಂದು ಪೂಜೆ ಮಾಡಿಸ್ಕೊಂಡು ದೇವ್ರನ್ನ ಬಿಟ್ಕೊಂಡು ಗಾಡಿ ಹತ್ಕೊಂಡು ಹೊರಡೋದೆ. ಗಾಡಿನೂ ಅಷ್ಟೇ ಧೈರ್ಯ ಮಾಡಿ ಒಂದು ನಂಬಿಕೆ ಇಟ್ಕೊಂಡು ಹಾಕ್ತಾ ಇದ್ದೀನಿ ಟ್ರಾನ್ಸ್ಪೋರ್ಟ್ಗೆ. ಗಾಡಿ ಮೇಲೆ ಮತ್ತು ಟ್ರಾನ್ಸ್ಪೋರ್ಟ್ ಮೇಲೆ ಇಬ್ಬರ ಮೇಲೂ ಕೂಡ. ಸೊ ಗಾಡಿನೂ ಅಷ್ಟೇ ನಂಬಿಕೆ ಇಟ್ಕೊಂಡು ಆಗ್ತಾ ಇದ್ದೀನಿ ಗುರು, ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ನುಗ್ಗುತ್ತಾ ಇದ್ದೀನಿ ಮುಂದೆ ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು. ಏನು ಹೇಳಿ, ಹೊಸ ಗಾಡಿ ಮೇಲೇ ಇಷ್ಟೊಂದು ಡೌಟ್ ಪಡ್ಕೊಂಡು ಹಾಕೋ ಥರ ಆಗಿದೆ. ತೊಂದರೆ ಇಲ್ಲ, ಏನೂ ಆಗಲ್ಲ ದೇವ್ರ ದಯೆಯಿಂದ ಇರಲಿ. ಸೊ ಲೈಟಾಗಿ ಸ್ಟಿಕ್ಕರಿಂಗ್ ಮಾಡ್ಸಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲಿ ಈಗ ನಾನು ಹಾಕ್ಸಿದ್ದೀನಿ, ಲೈಟಾಗಿ ಹಾಕ್ಸಿದ್ದೀನಿ ಅಷ್ಟೇ. ಇದು ನಂದು ಇದು ಯೂಟ್ಯೂಬ್ ಚಾನಲು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್ ಹಾಕ್ಸಿದ್ದೀನಿ. ಇಲ್ಲೊಂದು ಉನಿಗನ್ ಹಾಕ್ಸಿದ್ದೀನಿ. ಆಮೇಲೆ ಇನ್ನೇನು ಹಾಕ್ಸಿದ್ದೀನಿ, ಇದು ಒಂದು ಫುಲ್ಲು ಟಿಂಟ್ ಹಾಕ್ಸಿದ್ದೀನಿ, ಬ್ಲ್ಯಾಕ್ ಟಿಂಟು. ಇಲ್ಲಿ ಬಾರ್ಕ್ ಬಸ್ಟರ್ಸ್ದು ಲೈಟ್ ಹಾಕ್ಸೋಕ್ಕಲ್ಲ, ಅದು 5,000 ರೂಪಾಯಿ, ಅದಕ್ಕೆ ಸ್ಟಿಕ್ಕರಿಂಗ್ ಮಾಡಿಸಿದ್ದೀನಿ. ಅದಾದಮೇಲೆ ಇನ್ನೇನು, ಸೊ ಇವಾಗ ಇದನ್ನು ಬಿಚ್ತೀನಿ ವಿಂಡ್ಶೀಲ್ಡ್ನ. ಅದಾದಮೇಲೆ ಡಬಲ್ ಟೆಕ್ ಮಿರರ್ಸ್ ಬಿಚ್ತೀನಿ. ಆಮೇಲೆ ಇದು ನಕ್ಕಲ್ ಗಾಡ್ದು ಮೇಲ್ಗಡೆ ಇದೇನಿದೆ ಇದು ಬಿಚ್ತೀನಿ, ಪ್ರೊಟೆಕ್ಟರು. ಇದೆಲ್ಲ ಬಿಚ್ತೀನಿ. ಸೊ ರ್ಯಾಮ್ ಮೌಂಟ್ ಕೂಡ ಬಿಚ್ಚಬೇಕು ಕರೆಕ್ಟ್. ಅದನ್ನು ಬಿಚ್ಚಿಗೆ ಬ್ಯಾಗ್ ಹೊರಡೆ ಏನಾದರೂ ಹಾಕ್ತೀನಿ, ತೊಂದರೆ ಇಲ್ಲ. ಟೈಮ್ ಬಂದುಬಿಟ್ಟು ತುಂಬ ಲೇಟ್ ಆಗಿಬಿಟ್ಟಿದೆ, 8:29 ಆಗಿದೆ. ಓಕೆ, ಸೊ ಪೂಜೆ ಮಾಡಿಸ್ಕೊಂಡು ನೋಡೋಣ. ಪೂಜೆ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮನೇಲಿ. ಆಗಲ್ಲ ಬಿಡು, ಆಗಲ್ಲ. ಓಕೆ, ಬೇರೆ ಕಾಪಾಡಪ್ಪ ತಂದೆ. ಗಾಡಿನ ಎಲ್ಲ ಪ್ಯಾಕ್ ಮಾಡಿ ಓಡ್ತಾ ಇದ್ದೀನಿ. ಟೈಮು ಲೇಟ್ ಆಯಿತು ಸ್ವಲ್ಪ, 8:41 ಆಗಿದೆ. ಜೈ ಶ್ರೀರಾಮ್, ಜಯ ಹನುಮಾನ್, ಜೈ ಬಜರಂಗ ಬಲಿ. ಪಂಜುರ್ಲಿ ಕಲ್ಲುಟ್ಟಿದ್ದಾರೆ, ಅನಂತೇಶ್ವರ ದೇವರೇ ಕಾಪಾಡಲಿದ್ದಾರೆ. ಗಜಾನನ ಭೂತಗಣ ಸ್ವಾಮಿ ದೇವರೇ, ಜೈ ಹನುಮಾನ್, ಜೈ ಶ್ರೀರಾಮ್, ಜಯ ನಾಗರಾಜ ದೇವರೇ ಕಾಪಾಡಲಿದ್ದಾರೆ. ಶಿಪ್ಪಿಂಗ್ಗೆ ಎಷ್ಟು ಕಾಸ್ಟ್ ಆಗ್ತಾಯಿದೆ, ಅದಾದಮೇಲೆ ಇವ್ರದ್ದು ಕಾಂಟ್ಯಾಕ್ಟ್ ಏನು, ಅದಾದಮೇಲೆ ಯಾವ ಥರ ಹೋಗುತ್ತೆ ಮತ್ತು ಯಾವ ಥರ ಒಂದು ಪ್ಯಾಕಿಂಗ್ ಮಾಡ್ತಾರೆ ಎಲ್ಲ ನಿಮಗೆ ನಾನು ಈ ವ್ಲಾಗಲ್ಲಿ ನೀವು ನೋಡ್ಬೋದು. ನಾನು ಇವಾಗ ಡೈರೆಕ್ಟಾಗಿ ನೆಲಮಂಗಲ ಹತ್ರ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಪೀಣ್ಯದಿಂದನೂ ಇದೆ ಅವ್ರದ್ದು ಸರ್ವಿಸು. ಪೀಣ್ಯದಿಂದ ಹಾಕಿದ್ರೆ ಒಂದ್ಸಲಿ ತಿರ್ಗಾ ಇನ್ನೊಂದ್ಸಲಿ ಶಿಫ್ಟ್ ಮಾಡ್ತಾರೆ ಗಾಡಿನ. ಎಲ್ಲಿಗೆ ಅಂತ ಹೇಳಿದ್ರೆ ಇದಕ್ಕೆ ಅವರ ಮೈನ್ ಹಬ್ಗೆ, ನೆಲಮಂಗಲ ಹತ್ರ ಸ್ವಿಮ್ಮಿಂಗ್ ಪೂಲು ಗುರುತು ಇನ್ನೊಂದ್ಸಲಿ ಕಳಿಸ್ಕೊಡ್ತಾರೆ ಗಾಡಿನ. ಸೊ 2 ಸಲ ಏನಕ್ಕೆ ಹ್ಯಾಂಡ್ಲಿಂಗ್ ಮಾಡೋದು ಬೇಡ, ಯಾಕೆ ರಿಸ್ಕು ಅಂತೇಳಿ ಒಂದೇ ಸಲ ಇದು ಮಾಡೋಣ ಅಂಥೇಳಿ ಡೈರೆಕ್ಟಾಗಿ ಹಬ್ಗೆ ಹೋಗ್ತಾ ಇದ್ದೀವಿ ನೆಲಮಂಗಲ ಹತ್ರ. ನೆಲಮಂಗಲ ಎಂಟ್ರಾಗಿದ್ದೀನಿ. ಸೊ ಇಲ್ಲಿಂದ 12 ಕಿಲೋಮೀಟರ್ ತೋರಿಸ್ತಾ ಇದೆ. ಏನಾಯ್ತು, ಎಲ್ಲ ಹೋದ್ರಾ ಗಾಡಿ? ಹೌದಾ, ಎಲ್ಲ ಹೋಗಿದ್ದಾರಾ? ಬಾಯ್ಸ್ ಎಲ್ಲ ಬಂದರು. ಹಾಯ್, ಎಲ್ಲ ಬಂದಿದ್ದಾರೆ. ನೋಡಲ್ಲಿ ಯಾರು
ಅಲ್ಲಿ ನಿಲ್ಸಿದೀನಿ, ಏನಾದ್ರು ಆದ್ರೆ ಅಲ್ಲೇ ಬೆಂಕಿ ಹಾಕ್ಬಿಡ್ತೀನಿ. ಅದಾಗಲ್ವೋ, ನಾನು ಮುಟ್ಟಿರೋ ಗಾಡಿ ಯಾವ್ದು ರಿಪೇರಿನೇ ಆಗಲ್ಲ, ಒಂದಲ್ಲ ಒಂದು ಬತ್ತದೇ ಇರ್ತದೆ, ಹೊಸದೇ ಆಗ್ಲಿ ಹಳೇದೇ ಆಗ್ಲಿ. ಕಾಣಿಸುತ್ತೆ ಗುರು, ಎಷ್ಟು ಬಲ್ಕಾಗಿ ಕಾಣಿಸುತ್ತೆ ಯಪ್ಪ. ಏನಂತೆ ಅಲ್ಲಿ ಕರೀತಾ ಇದ್ದಾರೆ. ಓಕೆ ಓಕೆ ಓಕೆ, ಅನೂಪ್ ಯಾರಿಲ್ಲರಲ್ಲಿ, ಅನೂಪ್ ಅವ್ರನ್ನ ಮಾತಾಡ್ಸ್ಬೇಕಲ್ಲ. ವಿ ಎಕ್ಸ್ಪ್ರೆಸ್ ಹಬ್ಬಿದು ಏನು ದೊಡ್ಡದಾಗಿದೆ ಗುರು ಯಪ್ಪ, ಸೊಕ್ಕ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಕ್ಲೋಸ್ ಆಗಿದೆಯಲ್ಲ ಎಲ್ಲ, ಗಾಡಿಯಲ್ಲಿ ನಿಲ್ಲಿಸ್ತಾರೆ ಮತ್ತೆ ಗೊತ್ತಾಗ್ತಾ ಇಲ್ಲ. ನೋಡೋಣ. ಎಲ್ಲ ಬಿಚ್ಚಿದೆ, ವಿಂಡ್ಶೀಲ್ಡ್ ಬಿಚ್ಚಿದೆ, ವಿಂಡ್ಶೀಲ್ಡ್ ಬಿಚ್ಚಿ ಇದೇ ಬಿಚ್ಚಿ ಎಲ್ಲ ಅವ್ರವ್ರ ಗಾಡಿದೆಲ್ಲ ಬಿಚ್ಕೊತವ್ರು ಹುಡುಗರು, ಅವ್ರದ್ದು ಬಿಚ್ಕೋತವ್ರೆ ಎಲ್ಲರೂ. ಸೊ ಶೂಸು ಬಿಚ್ಚಿದ್ದೀನಿ, ಶೂಸ್ದು ಬಿಚ್ಚಿ ಇವಾಗ ಅದನ್ನೆಲ್ಲ ಬಾಕ್ಸ್ಗೆ ಹಾಕಬೇಕು. ಬಾಕ್ಸ್ ಕೊಡ್ತಾರೆ, ಬಾಕ್ಸ್ ನೋಡಿ ರೆಡಿ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ. ಸೊ ಸಕಾಲ ಇದೆ, ಜಾಗ ಮಾತ್ರ ಒಳ್ಳೆ ಇದು. ಇವಾಗ ಟ್ಯಾಂಕ್ ಬ್ಯಾಗು ಇದರಲ್ಲೇ ಇರುತ್ತೆ, ಈ ಬ್ಯಾಗು ಇದರಲ್ಲೇ ಇರುತ್ತೆ. ಇದು ಗೇರ್ಸ್ ಮಾತ್ರ ಬಾಕ್ಸ್ ಹೊರಡೆ ಹಾಕ್ತೀನಿ ಅಷ್ಟೇ. ಬಾಯ್ಸ್ ಎಲ್ಲ ತೆಗಿತಾರೆ ನೋಡಿ, ಸೂಪರ್. ಸ್ನೇಹಿತರೆ ಮೇಲ್ಗಡೆದು ಇದು ಏನಿದೆ, ಇದು ಎಲ್ಲದು ಇನ್ನೊಂದು ಎಲ್ಲಿಟ್ಟಿದ್ಯಾ? ಇಟ್ಟಿದ್ದೀನಿ ನಿಂತಾನೆ ಇವಾಗ, ನನ್ನ ಮಗನ ರೆಕಾರ್ಡ್ ಆಗಿದೆ. ಎಲ್ಲಿಟ್ಟೆ ಕೊಡಿಲಿ ಇವಾಗ, ಇಲ್ಲಿದೆ ನೋಡು. ಇದನ್ನ ಒಂದ್ ಬಿಚ್ಚಿದೆ, ಈ ಕಡೆದು ಬಿಚ್ಚಕ್ಕೆ ಆಗ್ಲಿಲ್ಲ, ಆಗ್ತಾನೆ ಇಲ್ಲ. ಏನಾಗಿದೆ ಗೊತ್ತಾ, ಏನಾಗಬೇಕು ಗೊತ್ತಾ ನೋಡಿ, ಇದ್ರದ್ದು ಶಾರ್ಪ್ ಮುಂದೆದು ಹೋಗಿಲ್ ಕಚ್ಕೊಂಡ್ಬಿಡ್ತು. ಅವ್ರದ್ದು ಲೋಪಾಪನೋ, ಅಯ್ಯೋ ಇಲ್ಲಿ ಕಚ್ಕೊಂಡ್ಬಿಡ್ತದು ಹೋಗಿ ಈ ನೆಟ್ಟೊಳಡೆ. ಇನ್ನೇ ನಿಂದು ಶಾರ್ಪ್ ಆಗಿದೆ ರಾಡು ತೋರ್ಸೋದು. ಚೆನ್ನಾಗಿದೆ ನಮ್ದು. ನೀನ್ ಚೆನ್ನಾಗಿದ್ಯಾ, ನೀಟ್ ಆಗಿದೆ, ಶಾರ್ಪ್ ಸ್ಟ್ರಾಂಗ್ ಆಗಿದೆ ಬಿಡ. ಹಾಕಿದ್ರೆ ಬರುತ್ತೆ. ಏನು ಏನಂತ ಹೇಳಿಲ್ಲ ನೀನು, ತಿರ್ಗಿಸಿದ್ರೆ ಬರೋದು, ಹಾಕಿದ ತಕ್ಷಣ ಬರೋಲ್ಲ. ರ್ಯಾಪಿಂಗು ಸ್ಟಾರ್ಟ್ ಆಗಿದೆ. ನಮ್ಮ ಗಂಧದ ಗುಡಿಯ ಮೊದಲನೇ ಬೈಕು ಲಡಾಖ್ಗೆ ಮೇಡಮ್ ಅವ್ರದ್ದೇ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಇದು ಫಸ್ಟು ಒಂದು ಲೇಯರು ಫೋಮ್ ಹಾಕ್ತಾರೆ, ಹ್ಯಾಂಡಲ್ ಬಾರ್ಗೆ ಬಬಲ್ ರ್ಯಾಪು, ಅದಾದಮೇಲೆ ರಟ್ ಹಾಕಿದ್ದಾರೆ. ಈ ಫೋಮ್ ಹಾಕಿ ಅದಾದಮೇಲೆ ಬಬಲ್ ರ್ಯಾಪ್ ಹಾಕ್ತಾರೆ ಇದ್ರ ಮೇಲೆ. ಅದ್ರ ಮೇಲೆ ತಿರ್ಗಾ ಕಾರ್ಡ್ಬೋರ್ಡ್ ಹಾಕಿ ಇನ್ನೊಂದು ಅದೊಂದು ಕವರ್ ಥರ ಬರುತ್ತೆ, ಅದನ್ನು ಹಾಕ್ತಾರೆ. ಮತ್ತು ಈ ಥರದ ಒಂದು ಬ್ಯಾಗ್ ಕೊಟ್ಟಿದ್ದಾರೆ, ಎಲ್ಲ ನಮ್ಮದು ಏನೇನಿದೆ ಅದೆಲ್ಲ ಹಾಕೊಳ್ಳೋದಕ್ಕೆ. ಅಂದರೆ ವಿಂಡ್ಶೀಲ್ಡು, ಮಿರರ್ಸು ಮತ್ತು ಇನ್ನೇನಾದರೂ ಮುರಿದೋಗುವಂಥ ಐಟಮ್ಸ್ ಹಾಕೋದಕ್ಕೆ ಕೊಟ್ಟಿದ್ದಾರೆ ನೋಡಿ, ಹಿಂಗೆ ಹಾಕ್ತಾರೆ. ಓಕೆ, ಓವರಾಲ್ ಆಗಿ 4 ಲೇಯರ್ ಬರುತ್ತೆ. ಬಬಲ್ ರ್ಯಾಪು, ಫೋಮು, ಇದೊಂದು ಕಾರ್ಡ್ಬೋರ್ಡು, ಒಂದು ಶೀಟು ಇದ್ರದ್ದು, ಆಮೇಲೆ ಲಾಸ್ಟಲ್ಲಿ ಕವರ್ ಎಲ್ಲ ನಡೀತಾ ಇದೆ ನೋಡಿ. ಒಬ್ರೊಬ್ರು ನನ್ನ ಕೆಲಸ ಮಾಡ್ತಾರೆ ಪಾಪ. ನನ್ನ ಮನೆಯಿಂದ ಬಂದು ಇಲ್ಲಿ ರೀಲ್ಸ್ ನೋಡ್ತಾವನು. ಏನು ಹೇಳ್ಬೇಕು ನಿಮಗೆ, ಒಂದು ಭಾರಿ ಬಿಸಿಲಿಗೆ ಜ್ಯೂಸ್ ವಿತರಣೆ ಮಾಡ್ತಾ ಇದ್ದಾರೆ ಭಾಸ್ಕರ್ ಅವರು. ಬೇಕಿತ್ತ ಇದು, ಮೊದಲೇ ಹೇಳಿದ್ವಿ ತೆಗಿ ಅಂತ. ಹೊಸತಿ ಹಂಗೆ ಹಾಕಿದಿಲ್ಲ ಇವ್ರು ಯಾರೋ. ನಿಧಾನ ನಿಧಾನ. ಬಂದ್ಬಿಡ್ತಾ ಅವನೇ ಹೇಳಿದಪ್ಪ, ನಾವೇನಿಲ್ಲ. ರೋಹಿತ್ ಅಂತೂ ಇದೆಲ್ಲ ರೋಹಿತ್ ಅವನೇ ಮಾಡ್ಕೊಂಡು ಫುಲ್ಲು ರೆಡಿ ಮಾಡ್ಕೊಂಡು ಇಲ್ಲಿ ಸುಮ್ಮನೆ ಹಾಕ್ತಾರ ಅಷ್ಟೇ ಮೇಲ್ಗಡೆ ಲೈಟಾಗಿ, ಕಾಸು ಉಳಿಸ್ತಾರ ಅವ್ರಿಗೆ ರೋಹಿತ್. ನೆಕ್ಸ್ಟ್ ನಂದೆ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸರ್ ಭಯ್ಯ ಗಾಡಿ ದಿಕ್ಕಾ ಉಸ್ಕಾ ಉನ್ಕಾ ಗಾಡಿ ಗಾಡಿ ಏ ಒಳಗೆ ಬೈ ಒಳಗೆ ಹಾಕೋರೆ. ಏ ಇಲ್ವೋ, ಅಲ್ಲಿ ಒಳಗಡೆ ಅದು ತೆಗಿಯೋದು, ಡೋರ್ ತೆಗಿ. ಅದ್ರಲ್ಲಿದೆ ತೆಗಿರಿ. ಒಳಗೆ ಗೋಡನ್ ಒಡೆ ನಿಲ್ಸಿದ್ರು, ಗೋಡನ್ ಒಡೆ ನಿಲ್ಸಿದ್ರು ನೋಡಿ. ಗಾಡಿ ಸಿಕ್ಕಲ್ಲ ಗಿರಿದು, ಒಳ್ಳೆ ಅಲ್ಲಿ ಹಿಂದೇನೋ ಮಾಡ್ತಾರೆ. ಹಿಂದೆನಾ ಆಗುತ್ತೆ, ಇನ್ನೊಂದ್ ಸ್ವಲ್ಪ ಹಾಕು ಪ್ರೆಷರ್ ಹಾಕು. ನರಗಳೆಲ್ಲ ಕಾಣಿಸ್ಬಿಡ್ತು ತಲೆಯಲ್ಲಿ ಅಷ್ಟೇನಾ, ಶಾರ್ಪ್ ಮಾಡ್ಕೊಂಡ
ನೋಡ ಕಸದಿಂದ ರಸ ಅಂತಾರಲ್ಲ, ಕಸದಿಂದ ರಸ ಮಾಡ್ತಾ ಇದಾರೆ ಅವರು. ಒಳ್ಳೆ ಕೆಲಸ ಅದು. ನೈಸ್, ವೆರಿ ಗುಡ್ ಡೇವು. ಹಾ, ಸ್ಪೆಷಲ್ ಪ್ಯಾಕಿಂಗ್. ಜಾಲಿ ಸ್ನೇಹಿತರೆ, ನೋಡ್ಬಿಟ್ಟು ಏನು ಅನ್ಕೊಂಬಿಡಿ. ಬಟ್ ಅಷ್ಟೇ. ಬಿಸ್ಕೆಟ್ ಬಿಸ್ಕೆಟ್ ಇಡ್ತಾವ್ರೆ ನನ್ ಗಾಡಿ ಪ್ಯಾಕ್ ಮಾಡ್ತಾವ್ರೆ ನೋಡಿ. ಕೊಡ್ಬೇಕಾದ್ರೆ ಹೆಂಗಿದೆ ನೋಡಿ ಈ ಗಾಡಿ, ನೋಡ್ಕೊಬಿಡಿ. ನಾನು ನೋಡ್ಕೊತಾ ಇದ್ದೀನಿ. ಅಲ್ಲಿ ಹೆಂಗ್ ಸಿಗುತ್ತೆ ಅಂತ ಗೊತ್ತಿಲ್ಲ. ದೇವ್ರೇ ಬಕ್ಕ ಕಾಪಾಡಬೇಕು. ಹಬ್ಬ ಓಕೆ, ಸ್ಟಾರ್ಟ್ ಮಾಡಿದ್ದಾರೆ ರ್ಯಾಪಿಂಗ್. ನೋಡೋಣ. ಕಾರ್ಡ್ಬೋರ್ಡ್ ಹಾಕಿದ್ರು ಮೇಲೆ, ಇದ್ರ ಹತ್ರ ಎಲ್ಲ ಸ್ಪೀಡೋಮೀಟರ್ ಹತ್ರ. ಅದಾದ್ಮೇಲೆ ಫೋಮ್ ಹಾಕಿದ್ದಾರೆ, ಅದಾದ್ಮೇಲೆ ಬಬಲ್ ಹಾಕಿದ್ದಾರೆ. ಇಲ್ಲೂ ಸ್ವಲ್ಪ ಬಬಲ್ ಹಾಕ್ಸ್ತೀನಿ. ಇದು ಇಲ್ಲಿ ಹಿಡಿಸ್ತೀನಿ. ಏನಿಲ್ಲ, ಎಷ್ಟು ಮಾಡಿಸಿದ್ರು ಹೇಳೋಕ್ಕಾಗಲ್ಲ. ಇರಲಿ, ನೋಡೋಣ. ದೇವ್ರ ಮೇಲೆ ಬಾರ. ಮೋಟೋ ಟಾರ್ಕ್ ಇದೆಯಲ್ಲ, ಗಟ್ಟಿ ಇದೆಯಲ್ಲ, ಅದು ಓಕೆ. ಹಾಂ, ಅಲ್ಗ ಅದು ಬರಾಬರ್. ಹಾಂ वही तो मारो मारो तो रो इसको यहाँ पे भगा क्या मरेगा. इंडिकेटर ಅಲ್ಲ ಸರ್, ಇಂಡಿಕೇಟರ್ 4 ಪ್ಯಾಕಿಂಗ್ ಆಯ್ತು. ಏನಾಗಲ್ಲ भाई. प्लीज इसको भी थोड़ा लगा दीजिए भाई, क्योंकि ये कॉस्टली है आइटम. 4000 का ये कटने होगा ना. इसके ऊपर कुछ तो रखे तो. कौन सा सर? ये वाला, ये 4000 का एक 4000. हाँ, निकाल दो. क्यों इतना? 4000 ಅದು. ಬರ್ತಾ ಇಲ್ಲ ಅದು. ನಿಕಾಲೋ ನಿಕಾಲೋ. ಏನ್ ನಿಕಾಲ್ದಿ ನನ್ನ ಮಗನೇ? ಬರ್ತಾ ಇಲ್ಲ ಅದು. ನಿಕಾಲ್ನೆ ಕೊ ಟ್ರೈ ಕಿಯಾ ನನ್ನ ಮಗನೇ. ಸೊ ನೋಡಿ, ಇವಾಗಲೇ ಹಾಕ್ತವ್ರೆ. ಬಾರ್ಕ್ ಬಸ್ಸಸ್ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಯಾಕಂದ್ರೆ 4000 ರೂಪಾಯಿ ಅದು. ಸೊ ನೋಡಿ, ಇದು ಫೈನಲ್ ಸ್ಟೇಜು. ಇನ್ನು ಇದ್ರ ಮೇಲೆ ಒಂದು ಲಾಸ್ಟ್ ಬೇಡ ಅಲ್ತೆ. ಏನು ಕವರ್ ಅಂತಾರೆ ಅದಕ್ಕೆ? ಲಾಸ್ಟ್ ಅಲ್ಲಿ ಕವರ್ ಪ್ಲಾಸ್ಟಿಕ್ ಅದು ಗಮ್ ತರ ಇರುತ್ತಲ್ಲ, ಗಟ್ಟಿಗೆ ಅಂದ್ಕೊಳ್ತಲ್ಲ. ಸಿಂಕ್ ರ್ಯಾಪ್ ಅದು. ಸಿಂಕ್ ರ್ಯಾಪ್ ಹಾಕಿದ್ರೆ ಮುಗೀತು ಗಾಡಿ. ಸಮಾಧಾನನೇ ಇಲ್ಲ. ನಿಂತು ರ್ಯಾಪ್ ಮಾಡಿಸ್ತವ್ರ ಅವರು. ನೋಡಿ ಹೆಂಗ್ ಮಾಡಿಸ್ತವ್ರೆ ರ್ಯಾಪ್ನ ನಿಂತ್ಕೊಂಡ್ಬಿಟ್ಟು. ಸೈಡಿ ಬರ್ರಿ. ಅಲ್ಲ, ಅವ್ರಿಂದನೇ ಓಡಾಡ್ತವ್ರೆ. ಕಷ್ಟಬಿಟ್ಟವ್ರ ಅವ್ರಿಗೆ. ಬಿಡೋದೇ ಇಲ್ಲ, ಗಾಡಿ ರ್ಯಾಪ್ ಆಗಟ್ಟೆ ಬಿಡಲ್ಲ ಅವ್ರನ್ನ. ನೋಡು, ಅವ್ರೇನೋ ಕಳ್ದೋಗ್ಬಿಟ್ಟೈತೆ ಅವ್ರದ್ದು. ಹುಡುಕ್ತವ್ರೆ. ವೆರಿ ಗುಡ್ ಪ್ಯಾಕಿಂಗ್, ಪ್ಲೀಸ್ ಕಮ್. ಲಾರಿ ಸೂಪರ್, ರೆಡಿ, ಆಲ್ ಸೆಟ್. ಇವಾಗ ಗೇರ್ ಹೋಯ್ತು ಅಷ್ಟೇ. ಗೇರ್ ಹಾಕ್ಬಿಟ್ಟು ಪ್ಯಾಕ್. ಅಷ್ಟೇ ನೋಡ್ದಾ? ಡಬಲ್ ಸ್ಟೇಡ್ ಲಂಗಡ್ ಗಾಡಿ ಇಟ್ಬಿಟ್ರು, ಕುಂಟ ಅನ್ಬಿಟ್ರು ಗಾಡಿನ. ಏನ್ ಹೇಳಿದ್ರು? ಅಯ್ಯೋ ರಾಮ. ಸೂಪರ್ ಆಗಿದೆ ರ್ಯಾಪ್ ಮಾತ್ರ. ಸಖತ್ ಇಷ್ಟ ಆಯ್ತು ಗುರು, ಸಖತ್ತು ಖುಷಿ ಆಯ್ತು. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಇದೆಯಲ್ಲ, ಅದಾಗಬೇಕು. ಏನೇ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಅದು ಏನಂತಾರೆ, ಇನ್ಕಂಪ್ಲೀಟ್ ಅಂತ. ಸ್ಯಾಟಿಸ್ಫೈ ಆಯ್ತು ಗುರು, ಚೆನ್ನಾಗಿ ಮಾಡಿದ್ರು ರ್ಯಾಪ್. ನಿಜವಾಗ್ಲೂ ಸೀರಿಯಸ್ಲಿ ಸೂಪರ್. ಬಟ್ ಇಷ್ಟು ಮಾಡಿ ನೀವೇನಾದ್ರೂ ಆದ್ರೆ ಅದು ಲಕ್ಕು ಅಷ್ಟೇ. ಏನ್ ನೋಡ್ತಾ ಗೊತ್ತಾ, ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾರೋ ಅಲ್ಲೇ ಜಾಸ್ತಿ ಯಾವ್ದು ರೈಡರ್ ಇದೆ ನೋಡ್ತಾರೆ. ವರ್ಲ್ಡ್ ಫೇಮಸ್ ನೀವು ರೈಡರ್ಸ್ಗೆ. ಸೂಪರ್ ನೋಡ್ದಾ? ಓಕೆ, ನಾವು ಹರ್ಷ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಹರ್ಷ ಅವ್ರಿಂದ ಕಾಂಟ್ಯಾಕ್ಟ್ ಸಿಕ್ತು. ಓ, ಎಲ್ಲ ಹೌದಾ? ಇನ್ನು ನೋಡಿ ಎಷ್ಟು ಜನ ಬರ್ತಾರೆ ನಮ್ಮ ವಿಡಿಯೋ ನೋಡಿ.
ನೀವು ನೋಡ್ತಾ ಇದ್ರ ಅದೇ ತರ ಕೆಲಸ ಮಾಡ್ತೀವಿ. ಕ್ಲೀನ್, ನೀಟ್ ಅಂಡ್ ಕ್ಲೀನ್ ವರ್ಕ್. ಮೋಸ ಗೀಸ ಏನಿಲ್ಲ. ಚೆನ್ನಾಗಿ ಮಾಡ್ತೀವಿ ನಿಜ, ಸೀರಿಯಸ್ಲಿ. ಅದಂತೂ ನಾವು ಸುಳ್ಳು ಹೇಳ್ಬಾರ್ದು. ಆಗಲ್ಲ. ಸೂಪರ್. ಅದು ನಿಜಾನೇ. ಹೇಳ್ದಂಗೆ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ತರ ಸೇಫ್ ಆಗಿ ಗಾಡಿನ ಕಳಿಸ್ಕೊಡಿ. ಸೂಪರ್. ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಈ ವರ್ಷದ ಬಜೆಟ್ ಪೆಟ್ರೋಲ್ಗೆ 5 ಲಕ್ಷ ಕ್ಲಬ್ಬಿಂದ, ಸರ್ವಿಸ್ಗೆ 10 ಲಕ್ಷ, ಇದು ಆಕ್ಸರೀಸ್ಗೆ 25 ಲಕ್ಷ. ಏನು ಅಂದ್ರೆ ಮಂಡನೆ ಮಾಡ್ತಾ ಇದೀನಿ. ಮಂಡನೆ ಅಷ್ಟೇ. ಆಮೇಲೆ ಇದು ರೂಮ್ಸ್ ಅಂಡ್ ಫುಡ್ಗೆ 50 ಲಕ್ಷ. ಅಯ್ಯಪ್ಪ, ಏನು ಒಲ್ ಟ್ರಿಪ್. ನೈಟ್ ಪಾರ್ಟಿಗೆ 15 ಲಕ್ಷ. ಅಷ್ಟೇನಾ ಪಾಪ. ಜಾಸ್ತಿ ಕುಡಿಬಾರ್ದು, ಏನು ಬರ್ತಾ ಇಲ್ಲ ಗೌರ್ಮೆಂಟ್ ಇನ್ಕಮ್ ಬರಲ್ಲ. ನಾವು ಲಿಮಿಟ್, ನಾವು ರೈಡ್ ಬೈಕ್ ರೈಡರ್ಸ್ ಸುಮ್ಮನೆ ಕುಡ್ಕೊಂಡೇ ಬಜೆಟ್ ಮಂಡನೆ ಕೇಳಿ. ಆಮೇಲೆ ಟೈರ್ಗಳಿಗೆ ಅದು ಆಕ್ಸೆಸರೀಸ್ ಎಲ್ಲ ಇನ್ಕ್ಲೂಡಾ? ಆಕ್ಸರೀಸ್ ಎಲ್ಲ ಬರುತ್ತೆ. ಆಮೇಲೆ ಮೆಡಿಕಲ್ಗೆ ಇಲ್ಲ, ಮೆಡಿಕಲ್ ಕೊಡ್ಬೇಕಾ? 50 ಸಾವಿರ ಒಬ್ರಿಗೆ ಏನು? ಬಜೆಟ್ ಮಂಡನೆ ಕೇಳಿಸ್ಕೋತಾರೆ ಎಲ್ಲ ಪಾಪ ಇಲ್ಲಿ ನೋಡಿ. ಬುಲೆರೋ ಬೇಕೇ ಬೇಕು ನಮ್ಗೆ, ಜಾಸ್ತಿ ಬೇಕು. 10 ಲಕ್ಷ ಸಾಲುತ್ತಾ? ಅಯ್ಯೋ, ಇದು ಏನಪ್ಪ ಏನ್ ಬರುತ್ತೆ ನಮ್ದು ರಿಲೇಟೆಡ್. ಆಯ್ತು, ಮೆಡಿಕಲ್ ಆಯ್ತು. ಅದಕ್ಕೆ ಮಿನಿಮಮ್ ಮತ್ತೆ ಆಕ್ಸರೀಸ್, ಇನ್ಸ್ಟಾಗ್ರಾಮ್ 360, GoPro, ಸೆನಾ, ಇದಕ್ಕೆಲ್ಲ ಒಂದು 65 75 ಲಕ್ಷ. ಒಂದು ಐಫೋನ್ಗೂ ಬೇಕು ಬಿಡು. ಐಫೋನ್ ವಿಡಿಯೋ ಮಾಡಕ್ ಅದೆಲ್ಲ ಬರುತ್ತೆ. ಕೋಟಿನೇ ಬೇಕು, 1 ಕೋಟಿ ಬೇಕು ಅದಕ್ಕೆ. 1 ಕೋಟಿ ಎಲ್ಲೋ ಇನ್ನು ಜಾಸ್ತಿ ಆಗ್ತಿದೆ. ಹೌದಾ? ಕ್ಯಾಮ್ರಾಗೋ, ಕ್ಯಾಮ್ರಾಗೆ ಅದೇ ಒಂದು 50 ಲಕ್ಷ. ಡ್ರೋನು ಅದೆಲ್ಲ ಬರುತ್ತೆ. ಅದ್ರಲ್ಲೇ ಇನ್ಕ್ಲೂಡಾ? ಯಪ್ಪ, ಅದೆಲ್ಲ ಇಲ್ಲ. ಈ ವರ್ಷದ 2024-25 ಬಜೆಟ್ ಮೈನ್ ಗ್ರೂಪ್ ಅಲ್ಲಿ ಒಂದು ಪೋಲಕ್ಕಿ, ಐಫೋನ್, ಆಂಡ್ರಾಯ್ಡ್ ಯಾರ್ಯಾರು ಯೂಸ್ ಮಾಡ್ತಾರೆ? ಎಷ್ಟು ಬಜೆಟ್? ಗೊತ್ತಾಗುತ್ತೆ. 4 ಕೋಟಿ ಆಗ್ಬಿಡುತ್ತೆ. ಯಪ್ಪ, ಇದನ್ನ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇಟ್ಬಿಟ್ಟು ಕೊಡಿ ಅಂತ ಕೇಳಿದ್ರು. ಕ್ಲೋಸ್ ಆಯ್ತು ಬಜೆಟ್. ಅವ್ರಂತಾರೆ ದುಡ್ಡೇನು ಪ್ರಿಂಟ್ ಮಾಡ್ತೀವಿ. ಇಲ್ಲಿಂದ ಇರ್ತಾರಲ್ಲ ಪ್ರಿಂಟಿಂಗ್ ಇಟ್ಕೊಂಡಿದ್ದೀವಿ. ಪ್ರಿಂಟಿಂಗ್ ಮಿಷಿನ್ ಏನು ಹೊಡಿಯೋದಪ್ಪ ಅದು. ಯಪ್ಪ, ಓಕೆ. ಬಜೆಟ್ ಮಂಡನೆ ಮುಗೀತು. ಶೂಟ್ ಕೇಸ್ ಇಟ್ಟು ಡಿಂಪಲ್ ಇದೆ, 3 ಡಿಂಪಲ್ ಓಟ್ರು ಜಾಲಿ. ಅರಿವಾಡೆ ನೋಡಿ, ಇಂಟೀರಿಯರ್ ಎಲ್ಲ ಹೆಂಗ್ ಮಾಡಿಸಿದ್ದಾರೆ, ಸೂಪರ್ ಆಗಿದೆ. ಇಲ್ಲೂ ಒಂದಿದೆ, ಐಚರ್ ಹರಿಯಾಣ ಗಾಡಿ. ಎಲ್ಲ ಗಾಡಿ ಆಯಿತು. ಲಾಸ್ಟ್ ಇನ್ನೊಂದು ಗಾಡಿ ಮಿಕ್ಕಿದೆ, ಇದು ಆಯಿತು ನೋಡಿ, ಎಲ್ಲ ಆಗಿದೆ. ಲಾಸ್ಟ್ ಗಾಡಿ ವರ್ಕ್ ಇನ್ ಪ್ರೋಗ್ರೆಸ್. ಟೈಮ್ ಬಂದ್ಬಿಟ್ಟು 16:51. ಯಾರು ಸಿಕ್ತು ಅಂದ್ಬಿಟ್ಟು ಹೆಂಗ್ ಬರ್ದವನೆ. ಅಯ್ಯೋ, ಅದು ಅಳಿಸೋಗುತ್ತೆ. ನೋಡಿ ಎಷ್ಟು ಕ್ಲೀನ್ ಆಗಿ ಶಿಸ್ತಾಗಿ ಹೆಂಗ್ ಬರ್ತಿದ್ವಿ, ಅಷ್ಟೇ ಸಾಕು ನೋಡಿ. ಯಪ್ಪ ರಾಮ, ಎಲ್ಲ ಸಿಕ್ಕಿದೆ ಚಾನ್ಸ್ ಒಂದು ಹೊಡಿತಾವ್ರೆ. ನನ್ನ ಗಾಡಿ ಮೇಲೆ ಎಲ್ಲ ಹಾಕು ಎಲ್ಲಾರು ಹಾಕ್ರು, ಆಟೋಗ್ರಾಫ್ ಹಾಕ್ರು ನೋಡಿ. ಸೆಂಡ್ ಆಫ್ ಮಾಡ್ತಾವ್ರೆ. ಎಸ್, ಆಟೋಗ್ರಾಫ್ ಹಾಕು ಆಟೋಗ್ರಾಫ್ ಹಾಕ್ತಾರೆ. ಆಟೋಗ್ರಾಫ್ ಹಾಕ್ತಾರೆ. ಆಟೋಗ್ರಾಫ್ ಹಾಕ್ತಾರೋ ಜಾಲಿ ನೋಡಿ. ನಮ್ಗೆ ಹೇಳ್ತಾ ಇದ್ದ ಅವಲೇ ನೋಡಿ, ಇವಾಗ ನೋಡಿ, ತಿರ್ಗತ್ತೆ ನೋಡಿ.
ಇವನೇ ಮಾಡಿಸ್ಕೊಂತಾವ್ ನೋಡಿ. ನಮ್ಗೆ ಹೇಳ್ತಿದ್ದ ಅವಲೇ ಅಯ್ಯೋ ಪಾಪ ಕಟ್ಬೇಡ ಓಹೋ ಡೌ ಚಿಕ್ಕಿ ನನ್ನ ಮಗ ನೋಡಿ. ಓಹೋ ಓಕೆ ಒಂದು ಬಾಕ್ಸು ಹೋಗ್ತಾ ಇದೆ ನೋಡಿ. ಬಾಯ್, ಸಿ ಯು ಇನ್ ಚಂಡೀಗಢ. ನನ್ನ ಬಟ್ಟೆ ಎಲ್ಲ ಹೋಗ್ತಾ ಇದೆ ನನ್ನ ಬಿಟ್ಟು. ಬಾಯ್. ಓಕೆ, ಮಿಕ್ಕಿದೆಲ್ಲ ಬಾಕ್ಸ್ಗಳಿದೆ, ಅದನ್ನು ಎಲ್ಲ ತೊಗೊಂಡೋಗ್ಬಿಟ್ರೆ ಮುಗೀತು ಗುರು. ಕಡೆಗೂ ಟೈಮ್ ಬಂದ್ಬಿಟ್ಟು ನೋಡಿ ಇಷ್ಟೊತ್ತಾಯ್ತು. 17 ಸೂಪರಾಗಿ ಚೆನ್ನಾಗಿ ಸಖತ್ತಾಗಿ ಗಾಡಿನ ಎಲ್ಲ ಏನಂತಾರೆ ರ್ಯಾಪ್ ಆಗಿರ್ಬೋದು ಎಲ್ಲ ಸಖತ್ತಾಗಿ ಮಾಡಿದ್ರು ಗುರು. ಫುಲ್ಲಿ ಸ್ಯಾಟಿಸ್ಫೈಡು, ಬ್ಯೂಟಿಫುಲ್ಲಾಗಿ ಮಾಡಿದ್ರು. ಸಖತ್ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ದಾರೆ. ನೀವೇನಾದರೂ ಮಾಡಿಸ್ಬೇಕು ಅಂತ ಶಿಪ್ ಮಾಡಿಸ್ಬೇಕು ಅಂತಿದ್ರೆ ಬರೀ ಗಾಡಿನೇ ಅಲ್ಲ, ಬೇರೆ ಏನಾದ್ರೂ ಸೊ ವಿ ಎಕ್ಸ್ಪ್ರೆಸ್ಸು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೂಪರ್, ಹುಡುಗರು ಎಲ್ಲ ಸ್ಯಾಟಿಸ್ಫೈಡ್. ನಿಮ್ಮ ಚಾನಲ್ ಲಿಂಕಾ? ನಿಮ್ಮ ಚಾನಲ್ ಹೆಸರೇನು? ಅನೂಪ್ ಸಿಂಗ್ ಅಂತ ಲಿಂಕು ಕೆಳಗಡೆ ಹಾಕಿರ್ತೀನಿ. ಓಕೆ ಅಲ್ವಾ? ನಂಬರ್ ಕೂಡ ಹಾಕಿರ್ತೀನಿ. ಓಕೆ, ಅನೂಪ್ ಅಂತ ಎಲ್ಲ ಮಾಡಿರೋದು ಇವರೇನೆ, ಬ್ಯೂಟಿಫುಲ್ ಆಗಿ ಮಾಡಿದ್ರು ವಿ ಎಕ್ಸ್ಪ್ರೆಸ್. ಮತ್ತೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಕಾಂಟ್ಯಾಕ್ಟ್ ನಂಬರ್ 9250136516. ಬರೀ ಗಾಡಿನ ಬೇರೆ ಏನಾಗ್ತದೆ? ಓಕೆ, ಅಲ್ಲ ಮನೆ ವಸ್ತುಗಳು ಏನಾದ್ರು ಎಲ್ಲ ವಿ ಎಕ್ಸ್ಪ್ರೆಸ್. ಸೂಪರ್, ಓಕೆ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಪಾಪ ಒಂದೇ ಒಂದು ಬ್ಯಾಗ್ ಉಳ್ಕೊಂತು ಜಾಗ ಇಲ್ಲಿಲ್ಲ ಬಾಕ್ಸಲ್ಲಿ ನೋಡಿ. ಅದನ್ನು ಎಷ್ಟು ಕ್ಲೀನಾಗಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೂಪರ್. ಬಾಕ್ಸ್ ಒಂದು ಲಗೇಜ್ಗಳು ನೋಡಿ, ಟೋಟಲಾಗಿ 22 ಬಾಕ್ಸ್ ಇದೆ. ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ. ವೇರೋಸ್ ನೋಡಿ ಎಷ್ಟು ದೊಡ್ಡದು, ಯಪ್ಪ ಬೆಂಕಿ ಗುರು ಇದು. ಸೂಪರ್, ಇಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಪ್ಯಾಕಿಂಗ್, ಪರವಾಗಿಲ್ಲ ಗುರು. ಫುಲ್ಲಿ ಸ್ಯಾಟಿಸ್ಫೈಡ್. ಲೆಟ್ಸ್ ಗೋ. ಸೊ ಓವರಾಲ್ ಆಗಿ 22 ಬಾಕ್ಸು, ಅದಾದಮೇಲೆ 16 ಬೈಕ್ ಇದೆ. ಸೊ ಫುಲ್ಲಿ ಸ್ಯಾಟಿಸ್ಫೈಡ್ ಗುರು. ಚೆನ್ನಾಗಿ ಮಾಡಿದ್ರು ಪ್ಯಾಕಿಂಗ್ ಮಾತ್ರ, ಸೀರಿಯಸ್ಲಿ ಹೇಳ್ತಿರೋದು. ಇನ್ನು ಬೆಳಿಗ್ಗೆಯಿಂದ ಸಂಜೆ ತನಕ ನೋಡ್ಕೊಂಡು ಎಲ್ಲ ಇದ್ದೇ ನಾವು ಇವಾಗ ನೋಡಬೇಕು. ಬಿಲ್ಲಿಂಗ್ ನಾಳೆ ಆಗುತ್ತಂತೆ, 5:45 ಟೈಮ್ ನೋಡಿ. ಏನಿದೆ ಸೂಪರ್ ಪ್ಯಾಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ನೀವೇನಾದರೂ ಗಾಡಿ ಶಿಫ್ಟ್ ಮಾಡಬೇಕು ಅಂದರೆ ವಿ ಎಕ್ಸ್ಪ್ರೆಸ್ನ ಆಫ್ ಮಾಡಿ ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ. ಬಟ್ ಹೋಗೋದು ಹಿಂಗೆ ಅಂತ ಇನ್ನೂ ಗೊತ್ತಿಲ್ಲ, ನೋಡೋಣ. ಅದು ಚಂಡೀಗಢಲ್ಲಿ ಗೊತ್ತಾಗುತ್ತೆ ಯಾವ ಪೊಸಿಷನಲ್ಲಿ ಹೋಗಿ ರೀಚ್ ಆಗುತ್ತೆ ಅಂತ. ಬಟ್ ಪ್ಯಾಕಿಂಗ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ, ಅದಂತೂ ನಿಜ. ನೀ ಕುಚ್ ಬಿ ನೀ. ಬಾಯ್. ಓಕೆ, ಹೊರಟ್ರು, ಚೆನ್ನಾಗಿ ಮಾಡಿಕೊಟ್ರು. ಸೂಪರ್. ಈ ಗಾಡಿಗಳೆಲ್ಲ ಫುಲ್ಲು ಕ್ಲೀನಾಗಿ ಪ್ಯಾಕ್ ಆಗಿದೆ. ನಮ್ಮ ಗಾಡಿ ನೋಡಿ ಸ್ಪೆಷಲಾಗಿ ಅವ್ರಿಗೆ ಒಂದು ಮೆಸೇಜ್ ಬರ್ತಿದ್ದೀನಿ. ಯಾರು ನನ್ನ ಗಾಡಿನ ಹ್ಯಾಂಡ್ಲ್ ಮಾಡ್ತಾರೋ ಅವ್ರಿಗೆ ಏನು ಹೇಳಿ, ಇಲ್ಲೂ ಬರ್ತಿದ್ದೀನಿ ನೋಡಿ. ಇಲ್ಲಿ ಎಲ್ಲ ಗಾಡಿಗಳು ಇಲ್ಲಿದೆ, ಫುಲ್ಲು ಪ್ಯಾಕ್ ಆಗಿ. ನಂದು ಹೆಲ್ಮೆಟ್ ಇದೆ ಗುರು, ಕರೆಕ್ಟ್ ನೋಡಿ, ಬ್ಯೂಟಿಫುಲ್. ಓಕೆ, ಒಳ್ಳೆ ಸನ್ಸೆಟ್ ಆಗ್ತಾಯಿದೆ ನೋಡಿ. ಇನ್ನು ಇಲ್ಲೇ ವೇಟಿಂಗ್ ಫಾರ್ ಕಾರ್. ಸೊ ನನ್ನ ಗಾಡಿನ ನೋಡಿ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಪ್ರಾಬ್ಲಮ್ ಇದ್ರೂ ಬೇಜಾರಾಗ್ತಾಯಿದೆ. ಬಿಟ್ಟು ಎಲ್ಲ ಸೈನ್ ಹಾಕಿದ್ದಾರೆ ಹುಡುಗರು. ನನ್ನ ಗಾಡಿಗೆ ಏನೇ ಆದರೂ ಎಲ್ಲರೂ ಕಾರಣ ನೋಡಿ, ಉಲ್ಟಾ ಮಾಡಿಬಿಡ್ತೀವಿ ಮಾಡ್ತಾವ್ರೆ. ಇಲ್ಲಿ ನೋಡಿ ಎಲ್ಲ ಗಾಡಿಗಳು ಇಲ್ಲಿ ನಿಲ್ಲಿಸಿದ್ದೀವಿ ವಿ ಎಕ್ಸ್ಪ್ರೆಸ್ಸಲ್ಲಿ ನೋಡಿ. ಇಲ್ಲಿ ಲೈನಕ್ಕೆ ಬೋರ್ಡು ತೋರಿಸ್ಬಿಡ್ತೀನಿ ವಿ ಎಕ್ಸ್ಪ್ರೆಸ್ದು. ಒಳ್ಳೆ ಸರ್ವೀಸು. ಮಳೆ ಬರ್ತಾಯಿದೆ, ಮುಂದೆ ಹೊರಡಬೇಕು. ಎಲ್ಲರೂ ಹೋಗ್ಬಿಟ್ರು, ನಾವು ಇಷ್ಟೇ ದಿನ ಇರೋದು. ಇರಲಿ, ಆಗುತ್ತೆ, ಹ್ಯಾಪನ್ಸ್. ಸೊ ಸಂಜಯ್ ಗಾಡಿ ತಂದಿದ್ದಾನೆ. ಸೊ ಅದರಲ್ಲಿ ಕಾರಲ್ಲಿ ಹೋಗ್ತೀವಿ. ಇದು ಭಾಸ್ಕರ್ ಅವ್ರದ್ದು ನೋಡಿ ವಿ ಎಕ್ಸ್ಪ್ರೆಸ್. 4 ಇಲ್ಲಿದೆ, ಮಿಕ್ಕಿದೆಲ್ಲ ಅಲ್ಲಿದೆ. ನಾವೇ ನಿಲ್ಲಿಸ್ಬಿಟ್ಟು ಹೋದ್ವಿ ನೋಡಿ. ನಮ್ಮ ಗಾಡಿ ನಾವೇ ಸೇಫ್ಟಿ ಮಾಡಬೇಕು, ಅವ್ರು ಮಾಡಲ್ಲ. 8 ಗಂಟೆಗೆ ಬಂದು ಅದು ಡೋರ್ ತೆಗಿತಾರಂತೆ. ಅದಾದಮೇಲೆ ಗಾಡಿಗಳನ್ನ ಹೊರಗಡೆ ನಿಲ್ಲಿಸ್ತಾರಂತೆ. ನಾಳೆಯಿಂದ 5 ಗಾಡಿನೇ ಸ್ಟಾರ್ಟ್ ಆಗುತ್ತೆ ಹೋಗೋದಕ್ಕೆ ಚಂಡೀಗಢಗೆ. ಸಂಜಯ್ ಬರಬೇಕು, ಸಂಜಯ್ ರೆಡಿಯೇ? ಬರಬೇಕು. ಮನ್ಸು ಒಳ್ಳೇದು ಮಾಡಿದ್ರೆ ದೇವರು. ಬೈಕ್ಗಳೆಲ್ಲ ತಿರ್ಗಾ ಬಿಟ್ಟೋಗ್ತದೆ, ಬೇಜಾರಾಗ್ತದೆ ಗುರು, ನಿಜ. ಏನೇ ಪ್ರಾಬ್ಲಮ್ ಇದ್ರೂ ಕಷ್ಟಪಟ್ಟು ತೊಗೊಂಡಿರ್ತೀವಲ್ಲ, ಬೇಜಾರಾಗುತ್ತೆ ಈ ಥರ ಬಿಟ್ಟೋಗೋದಕ್ಕೆ. ಮೂನಿ, ಐ ಲವ್ ಯು. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಪ್ಯಾಕಿಂಗ್ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೀವು ಕೂಡ ಏನಾದರೂ ನಿಮ್ಮ ಗಾಡಿನ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಗಾಡಿ ಎಲ್ಲ ಬೇರೆ ಏನಾದ್ರೂ ಲಾಜಿಸ್ಟಿಕ್ಸ್ ಆಗಿರ್ಬೋದು, ಏನಾದರೂ ಟ್ರಾನ್ಸ್ಪೋರ್ಟ್ ಮಾಡಿಸ್ಬೇಕಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ತಿರ್ಗಾ ಹೇಳ್ತಾಯಿದ್ದೀನಿ, ನಂಬರ್ ಇದೆ. ಅನೂಪ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ, ನೋಡಿದ್ದೀರಾ ನೀವೇ ವಿಡಿಯೋದಲ್ಲಿ, ನಾನೇನು ಹೇಳೋದು ಬೇಕಾಗಿಲ್ಲ. ಸೊ ನಮ್ಮ ಗಾಡಿಗಳನ್ನೆಲ್ಲ ಇಲ್ಲೇ ಬಿಟ್ಟು ಇಲ್ಲಿಂದ ಓಡ್ತಾ ಇದ್ದೀವಿ. ಸೊ ಇದ್ರದ್ದು ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ನೀವೆಲ್ಲ ಒಂದು ಊಹೆ ಮಾಡ್ತಾ ಇರ್ಬೋದು, ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು. ಎಷ್ಟಿರ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕೂಡ ಹೇಳ್ತೀನಿ ಎಷ್ಟು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಓಕೆನಾ? ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ, ಟೇಕ್ ಕೇರ್ ಸ್ನೇಹಿತರೆ.
ಸಖತ್ತಾಗಿ ರ್ಯಾಪ್ ಮಾಡಿದ್ದಾರೆ, ಸಖತ್ತು ಸ್ಯಾಟಿಸ್ಫೈಡು. ಬಟ್ ಹೋಗೋದು ಹೆಂಗೆ ರೀಚ್ ಆಗುತ್ತೆ ಚಂಡೀಗಢಲ್ಲಿ ಅನ್ನೋದೇ ದೊಡ್ಡ ಒಂದು ಕ್ವಶನ್ ಮಾರ್ಕು. ಅದು ಇಲ್ಲಿ ಇವ್ರ ಕೆಲಸ ಇವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಬಟ್ ತೊಗೊಂಡೋಗೋದೆಲ್ಲ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಡೈರೆಕ್ಟಾಗಿ ಇಲ್ಲಿಂದ ಚಂಡೀಗಢಗೆ ಹೋಗುತ್ತೆ. ಇದು ನೆಲಮಂಗಲ ಹಬ್ಬಿಂದ ಚಂಡೀಗಢ ಪಂಚಕುಲಾಗೆ ಡೈರೆಕ್ಟಾಗಿ ಹೋಗುತ್ತೆ. ಯಾವುದೇ ರೀತಿ ಗಾಡಿನ ಎಲ್ಲೂ ತಿರ್ಗಾ ಇಳಿಸಲ್ಲ. ಅದೊಂದು ಹೇಳಬೇಕಾಗಿತ್ತು, ಹೇಳಿರಲಿಲ್ಲ. ಗಾಡಿನ ಎಲ್ಲೂ ಇಳಿಸಲ್ಲ, ಡೈರೆಕ್ಟ್ ಹಬ್ ಟು ಹಬ್ಗೆ ಹೋಗುತ್ತೆ. ಸಿ ಯು ಇನ್ ಚಂಡೀಗಢ. ಹುನಿ ಬಾಯ್, ಟೇಕ್ ಕೇರ್, ಐ ಲವ್ ಯು. ಓಕೆ, ಲೆಟ್ಸ್ ಗೋ. ಆಯ್ತು ಆಯ್ತು ನಡಿಯಪ್ಪ. ಓಕೆ ಸ್ನೇಹಿತರೆ, ಬಾಯ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಿಟ್ಟು ಹೋಗ್ತಿದ್ದೀನಿ ನಾನು, ಹೆಲ್ಮೆಟ್ ಹಾಕಿದ್ರಲ್ಲ. ಬಾಯ್ ಬಾಯ್.